ಹೇ ಗಾಯ್ಸ್, ನಮಸ್ಕಾರ. ಖಂಡಿತ ಇದು ಹೊಸ ಯೂಟ್ಯೂಬ್ ಚಾನಲ್ ಅಂಡ್ ಇದು ನನ್ನ ಮೊದಲನೆಯ ಎಕ್ಸ್ಪ್ಲೈನ್ ವಿಡಿಯೋ. ಖಾಲಿ ಕೂತಾಗೆಲ್ಲ ಬೋರ್ ಆಗ್ತಿತ್ತು ಅಂತ ಸಿನಿಮಾ ಸೀರೀಸ್ ನೋಡ್ತಿದ್ದೆ, ಸಾಕಾಗ್ಲಿಲ್ಲ. ಇನ್ನೂ ಚೂರು ಏನಾದರೂ ಮಾಡೋಣ ಅಂತ ನೋಡಿರೋ ಸಿನಿಮಾಗಳನ್ನ ಎಕ್ಸ್ಪ್ಲೈನ್ ಮಾಡೋಣ ಅಂತ ಈ ಚಾನಲ್ ಶುರು ಮಾಡಿದ್ದೀನಿ. ಎಷ್ಟರ ಮಟ್ಟಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ನಾನು ಕೂಡ ಈ ವಿಡಿಯೋನ ಮಾಡಿ ನೋಡ್ಕೋಬೇಕಾಗಿದೆ. ಸೊ ಮೊದಲನೆಯದಾಗಿ ಲುಗೂಫ್ ಅನ್ನೋ ಒಂದು ಆನಿಮೇಟೆಡ್ ಶಾರ್ಟ್ ಫಿಲ್ಮ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ನನ್ನ ಪರಿಚಯ ಬೇಡ ಅನ್ಸುತ್ತೆ, ನಂಗೆ ಇಷ್ಟ ಅಂತ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನೋಡೋದು, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ನಿಮ್ ಇಷ್ಟಪಟ್ಟಿದ್ದು. ಓಕೆ, ಮೂವಿ ಸ್ಟಾರ್ಟ್ ಆಗ್ತಿದ್ದಂಗೆ ಇಬ್ರು ಸ್ಪಿರಿಟೆಡ್ ಟ್ರಾವೆಲರ್ಸ್ ಆಗ್ತಾ ಬರ್ತಿದ್ದಾರೆ. ಇವ್ರ ಹಾದಿಲಿ ಒಂದು ದೊಡ್ಡ ಹಳ್ಳ ಅಂದ್ರೆ ಒಂದು ದೊಡ್ಡ ಕಂದಕನೇ ಎದುರಾಗುತ್ತೆ. ತಾವು ತಲುಪಬೇಕಾಗಿದ್ದಂತಹ ಡೆಸ್ಟಿನಿಯ ಮ್ಯಾಪ್ ತೆಗೆದು ನೋಡ್ತಾರೆ, ಬೇರೆ ದಾರಿನೇ ಇಲ್ಲ, ಇದನ್ನ ದಾಟ್ಲೇಬೇಕು. ಸೊ ಏನ್ ಮಾಡೋದ್ ಗುರು ಅಂತ ಇಬ್ರು ಯೋಚನೆ ಮಾಡ್ಕೊಂಡು ನಿಂತಾಗ ಇಬ್ಬರಲ್ಲಿ ಒಬ್ಬ ಪಕ್ಷಿಗಳು ಹಾರಿ ಆಚೆ ದಾಟ್ತಾ ಇದ್ದಿದ್ದನ್ನ ನೋಡ್ತಾನೆ. ಸೊ ನಾವು ಕೂಡ ವಾಪಸ್ ಹೋಗೋ ಸೀನೇ ಇಲ್ಲ, ಏನಾದ್ರೂ ರಿಸ್ಕ್ ತಗೊಂಡಾದ್ರೂ ಪರವಾಗಿಲ್ಲ, ಇದನ್ನ ದಾಟ್ಲೇಬೇಕು ಅಂತ ಬ್ರಿಡ್ಜ್ ಕಟ್ಟೋ ನಿರ್ಧಾರ ಮಾಡ್ತಾರೆ. ಅಲ್ಲೇ ಪಕ್ಕದಲ್ಲಿದ್ದ ಹಳ್ಳಿಯ ಜನಗಳು ತಮ್ಮ ಕೆಲ್ಸಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಆ ಹಳ್ಳಿಯ ಒಬ್ಬಳು ಹುಡುಗಿ ಈ ಹುಡುಗರನ್ನ ಗಮನಿಸ್ತಾಳೆ. ಈ ಕಡೆ ಆ ಹುಡುಗರು ಅಲ್ಲೇ ಸಿಗುವಂತ ಬಟ್ಟೆಗಳು, ಮರದ ತುಂಡುಗಳನ್ನ ಕಲೆ ಹಾಕ್ತಾ ಬ್ರಿಡ್ಜ್ ಕಟ್ಟೋ ತಯಾರಿಲಿ ಬ್ಯುಸಿ ಆಗಿದ್ದಾರೆ. ಓಹ್, ಏನೋ ಮಾಡ್ತಿದಾರಪ್ಪ ಹುಡುಗರು ಅಂತ ಆ ಹುಡುಗಿ ನೋಡ್ಕೊಂಡು ನಿಂತಾಗ ಅವಳ ಮಾಲೀಕ ಗುಂಡಣ್ಣ ಅಲ್ಲಿಗೆ ಬರ್ತಾನೆ. ಓಹ್, ಯಪ್ಪ ಬಂದ್ಬಿಟ್ನ ಅನ್ಕೊಂಡು ಅವಳ ಕೆಲಸ ನೋಡ್ಕೊಂಡು ಅವಳು ವಾಪಸ್ ಹೋಗ್ತಾಳೆ. ಈ ಕಡೆ ನಮ್ಮ ಬಾಯ್ಸ್ ಫುಲ್ ರೊಚ್ಚಿಗೆದ್ದು ಮರಗಳನ್ನ ಕಡ್ದು ಸಾಕಷ್ಟು ಮರದ ತುಂಡುಗಳನ್ನ ಕೂಡ ಹಾಕ್ತಿದ್ದಾರೆ. ಇವರಿಬ್ರು ನೋಡ್ತಾ ನಿಂತಿರುವ ಆ ಹಳ್ಳಿಯ ಕೆಲಸಗಾರರು ಆ ಹುಡುಗಿ ಕೂಡ ನೋಡ್ತಾ ನಿಂತಿರ್ತಾಳೆ, ಹಾಯ್ ಮಾಡ್ತಾಳೆ. ಮತ್ತೆ ನಮ್ ಗುಂಡಣ್ಣ ಅಲ್ಲಿಗೆ ಬರ್ತಾನೆ. ಕೈಲಾಗೋದ್ ಮಾಡೋದ್ ಬಿಟ್ಟು ಏನೇನೋ ಮಾಡ್ತಿದ್ದಾರೆ, ಅವ್ರು ನೋಡ್ಕೊಂಡು ನೀವೇನ್ ನಿಂತಿದ್ದೀರಾ ಅನ್ನೋ ತರ ಒಂದು ಲುಕ್ ಕೊಡ್ತಾನೆ. ಮತ್ತೆ ಎಲ್ಲಾ ಜನಗಳು ತಮ್ಮ ಕೆಲಸ ನೋಡ್ಕೊಂಡು ಹೋಗ್ತಾರೆ. ಹೀಗೆ ಸಮಯ ಕಳೀತಾ ಆ ಹುಡುಗಿಗೂ ಮತ್ತು ಇವರಿಬ್ರಿಗೂ ದೂರದಿಂದನೇ ಒಂದು ಫ್ರೆಂಡ್ಶಿಪ್ ಆಗಿರುತ್ತೆ. ಅದೇ ಹೈ ಬಾಯ್ ರೀತಿ. ಕೊನೆಗೂ ನಮ್ಮ ಹುಡುಗರು ಕಷ್ಟಪಟ್ಟು ಆ ಹಳ್ಳದ ಮಧ್ಯದಲ್ಲಿ ಒಂದು ದೊಡ್ಡ ಕಲ್ಲಿನ ಪಿಲ್ಲರ್ ಇರುತ್ತೆ, ಅಲ್ಲಿವರೆಗೂ ಸಕ್ಸಸ್ಫುಲಿ ಬ್ರಿಡ್ಜ್ ನ ಕಟ್ಟಿ ಅಲ್ಲಿಂದ ಒಂದು ಸಿಗ್ನಲ್ ಕೊಡ್ತಾರೆ. ಹೆಂಗಪ್ಪ ಅಂದ್ರೆ ಅವ್ರ ಬಳಿ ಇದ್ದಂತ ಗನ್ ಇಂದ ಆಕಾಶಕ್ಕೆ ಶೂಟ್ ಮಾಡಿದಾಗ ಅದು ಒಂದು ಕೆಂಪು ಬಣ್ಣದ ಕಲರ್ ಬ್ಲಾಸ್ಟ್ ಆಗುತ್ತೆ. ಅದನ್ನ ನೋಡಿ ಹುಡುಗಿ ಮತ್ತೆ ಹಳ್ಳಿಯ ಜನಗಳು ಖುಷಿ ಆಗ್ಬಿಡ್ತಾರೆ ಅನ್ಕೊಳ್ಳಿ. ಮತ್ತೆ ಹುಡುಗರು ಬ್ರಿಡ್ಜ್ ಕಟ್ಟೋ ಕೆಲಸನ ಮುಂದುವರಿಸ್ತಾರೆ. ಇನ್ನೇನು ಕಂಪ್ಲೀಟ್ ಆಗೋದಕ್ಕೆ ಸ್ವಲ್ಪನೇ ಬಾಕಿ ಇದೆ. ಅಷ್ಟರಲ್ಲಿ ಜೋರಾಗಿ ಸಿಡಿಲು ಮತ್ತೆ ಮಳೆ. ಹಳ್ಳಿಯ ಜನಗಳು ತಮ್ಮನ್ನ ರಕ್ಷಿಸಿಕೊಳ್ಳೋದಕ್ಕೆ ಅಲ್ಲಿದ್ದಂತ ಹೌಸ್ ಒಳಗಡೆ ಓಡ್ತಾರೆ. ಆದ್ರೆ ಆ ಹುಡುಗಿ ಆ ಹುಡುಗರ ಬಗ್ಗೆ ಯೋಚಿಸಿ ಅಲ್ಲೇ ನಿಂತು ನೋಡ್ತಿದ್ದಾಳೆ. ಈ ಕಡೆ ಹುಡುಗರು ಮೊದಲೇ ಉಪಾಯ ಮಾಡಿ ಬ್ರಿಡ್ಜ್ಗೆ ಕಟ್ಟಿದ್ದಂತಹ ತಾಡ್ಪಾಲ್ಗಳ ಹಗ್ಗವನ್ನ ಕತ್ತರಿಸ್ತಾರೆ. ಸೊ ಬ್ರಿಡ್ಜ್ ಗಾಳಿ ತೇಲ್ತಾ ಇದೆ. ಗಾಳಿ ಮಳೆಗೆ ಎಲ್ಲ ಮುರಿದು ಬೀಳೋ ಅಷ್ಟರಲ್ಲಿ ದಾಟ್ ಬಿಡೋಣ ಅಂತ ಇಬ್ರು ಬ್ಯಾಗ್ ನ ಎತ್ಕೊಂಡು ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಿಡಿಲ್ ಬಡ್ದು ಬ್ರಿಡ್ಜ್ಗೆ ಬೆಂಕಿ ಹತ್ಕೊಳ್ಳುತ್ತೆ. ಗಾಳಿ ರಭಸಕ್ಕೆ ಬ್ರಿಡ್ಜ್ ತುದಿಯಲ್ಲಿ ಸಪೋರ್ಟ್ಗೆ ಅಂತ ಹಗ್ಗಗಳನ್ನ ಕಟ್ಟಿದ್ದ ಮರ ಮುರಿದು ಬೀಳೋ ಹಂತದಲ್ಲಿದೆ. ಆ ಹುಡುಗಿ ಅದನ್ನ ನೋಡಿ ಗಾಬರಿಯಾಗಿ ಮರದ ಹಗ್ಗನ ಹಿಡಿದು ಸಪೋರ್ಟ್ಗೆ ನಿಲ್ತಾಳೆ. ಅಷ್ಟರಲ್ಲಿ ಹಳ್ಳಿ ಜನ ಎಲ್ಲ ಬಂದು ಹಗ್ಗ ಹಿಡಿದು ಆಸರೆ ಆಗ್ತಾರೆ. ನಮ್ ಗುಂಡಣ್ಣ ಕೂಡ ಬರ್ತಾರೆ. ಪಾಪ ಬೆಂಕಿ ಹತ್ತಿ ಸುಡ್ತಾ ಹಾಳಾಗ್ತಾ ಇರೋ ಬ್ರಿಡ್ಜು ದಾಟ್ತಾ ಇರೋ ಹುಡುಗರು ಒಬ್ಬ ಜಂಪ್ ಮಾಡಿ ಆ ಕಡೆ ತಲುಪ್ ಬಿಡ್ತಾನೆ. ಆದ್ರೆ ಇನ್ನೊಬ್ಬ ಜಂಪ್ ಮಾಡೋ ಅಷ್ಟರಲ್ಲಿ ಬ್ರಿಡ್ಜ್ ಸ್ವಲ್ಪ ಮುರಿದು ಡೌನ್ಗೆ ಹೋಗ್ಬಿಡುತ್ತೆ. ಇತ್ತ ಗೆಳೆಯನಿಗೋಸ್ಕರ ಪರದಾಡ್ತಾ ಇರೋ ಗೆಳೆಯ, ಅತ್ತ ಬ್ರಿಡ್ಜ್ ಬೀಳ್ದೇ ಇರೋ ತರ ಗಟ್ಟಿಯಾಗಿ ಹಗ್ಗನ ಹಿಡಿದು ನಿಂತಿರೋ ಜನ. ಬ್ರಿಡ್ಜ್ ಅಲ್ಲಿ ತಗಲಾಕೊಂಡಿರೋ ಅಂತ ಗೆಳೆಯ ತನ್ನ ಟೈಮ್ ಮುಗೀತು ಅಂತ ತಿಳಿದು ತನ್ನ ಬಳಿ ಇದ್ದಂತಹ ಗನ್ನ ತೆಗೆದು ಆಕಾಶಕ್ಕೆ ಶೂಟ್ ಮಾಡ್ತಾನೆ. ಬ್ರಿಡ್ಜ್ ಕೂಡ ಪೂರ್ತಿಯಾಗಿ ಮುರಿದು ಬೀಳುತ್ತೆ. ಕಲರ್ ಬ್ಲಾಸ್ಟ್ ಆಗಿದ್ದನ್ನ ಕಂಡು ಅವರಿಬ್ರು ಸೇಫ್ ಆಗಿ ರೀಚ್ ಆಗಿದ್ದಾರೆ ಅಂತ ತಿಳಿದು ಜನಗಳು ಖುಷಿ ಪಡ್ತಾರೆ. ಏನಾದ್ರೂ ಸಾಧಿಸಬೇಕು ಅಂದ್ರೆ ಸ್ವಲ್ಪ ರಿಸ್ಕ್ ತಗೊಂಡೇ ಪ್ರಯತ್ನಿಸಬೇಕು. ಇಲ್ಲಿ ತಾನ್ ರೀಚ್ ಆಗಿಲ್ಲ ಅಂದ್ರೂ ತನ್ನ ಸ್ನೇಹಿತನ ಗೆಲುವಿಗೆ ಕಾರಣ ಆದ. ನಾವು ಯಾವ್ದಾದ್ರೂ ವಿಚಾರದಲ್ಲಿ ಸೋತಾಗ ನಮ್ ಗೆಲುವನ್ನ ಬಯಸಿ ನಮ್ಗೆ ಆಸರೆ ಆಗಿದ್ದಂಥವ್ರು ಕೂಡ ನೊಂದ್ಕೊಳ್ತಾರೆ. ಇಲ್ಲಿ ತಾನ್ ಪ್ರಾಣ ಬಿಟ್ರು ತನ್ನ ಸಕ್ಸಸ್ ಮೇಲೆ ಭರವಸೆ ಇಟ್ಕೊಂಡಿದ್ದಂತಹ ಜನರನ್ನ ಡಿಸಪಾಯಿಂಟ್ ಮಾಡಲಿಲ್ಲ. ದಟ್ಸ್ ಗ್ರೇಟ್. ಸೊ ಗೈಸ್, ಹೇಗಿತ್ತು ನನ್ನ ಮೊದಲನೆಯ ಪ್ರಯತ್ನ? ನೋಡಿದವರು ಕಾಮೆಂಟ್ ಮಾಡ್ರಪ್ಪ. ಮತ್ತೆ ಬೇರೆ ಏನಾದರೂ ಸಜೆಷನ್ಸ್ ಇದ್ರೆ ಕೊಡಿ. ಥ್ಯಾಂಕ್ ಯು ಸೊ ಮಚ್.